ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಬಹಳಷ್ಟು ಜನ ನಾನು ಕೇಳ್ತಿರೋ ಸರ್, ನೀವು ಯಾವಾಗ್ಲೂ ಒಂದೇ ಇಂಟ್ರಡಕ್ಷನ್ ಹೇಳ್ತೀರಾ, ನಿಮ್ಗೆ ತುಂಬಾ ಜನ ಕಸ್ಟಮರ್ಸ್ ಬರ್ಲಿದ್ ಹೆಂಗ್ ಮಾಡ್ತೀರಾ ಅಂತ ಕೇಳಿದ್ರು. ನೋಡಿ, ಒಂದನೇದಾಗಿ 106 ಕೋಟಿ ಜನಸಂಖ್ಯೆ ಇರುವಂತ ಈ ದೇಶದಲ್ಲಿ ಎಲ್ಲರೂ ನಾನೊಬ್ನೇ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ನನಗೆ ಆಗಿರೋ ಒಂದು ಲಿಮಿಟೇಷನ್ ಇರುತ್ತೆ. ಒಂದ್ ದಿನಕ್ಕೆ 5 ರಿಂದ 10 ಜನರ ಹತ್ರ ಮಾತಾಡ್ಬೋದು. ಗಂಟೆಗಟ್ಟಲೆ ಮಾತಾಡೋಕ್ ಸಾಧ್ಯವೇ ಇಲ್ಲ. ಸೊ ಹಣ ಮಾಡೋ ಉದ್ದೇಶ ಇದಲ್ಲ. ಎರಡನೇದಾಗಿ, ಜನಗಳಲ್ಲಿ ಭೀತಿ ಹುಟ್ಟಿಸ್ತಾರೆ. ಕೆಲವರು ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡಿಸ್ತಾರೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಜ್ಯೋತಿಷದಲ್ಲಿ ಕಾಳಸರ್ಪ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಕುಜ ದೋಷ ಆಗಿರ್ಬೋದು, ಪಿತ್ತ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಗ್ರಂಥಗಳಲ್ಲೇ ಇಲ್ಲ. ಅದು ಜೆಮ್ ಸ್ಟೋನ್ಸ್ ಬಗ್ಗೆ ಇಲ್ಲ. ಸೊ ಇವೆಲ್ಲ ಯಾಕೆ ಕೇಳ್ತಾ ಇದ್ದಾರೆ? ಪರಿಹಾರಗಳು ಶ್ರೀಮಂತರಿಗೆ ಕೊಡೋ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಪೂಜೆಗಳು ಯಾಕೆ ಸಜೆಸ್ಟ್ ಮಾಡ್ತಾರೆ? ಬಡವರು ಏನ್ ಮಾಡ್ಬೇಕು? ನೋಡಿ, ಜ್ಯೋತಿಷ ಅಂತಂದ್ರೆ ಕರ್ಮದ ಅನುಸಾರವಾಗಿ ನಡೆಯೋ ಘಟನೆಗಳನ್ನ ನಾವು ಒಪ್ಕೊಳ್ಳೋ ನಾವು ಪ್ರಿಪೇರ್ ಮಾಡ್ಬೇಕು ಕಸ್ಟಮರ್ಸ್ನ. ಅಂದ್ರೆ ನಮ್ಮ ಹತ್ರ ಬಂದಂತರ ಹತ್ರ. ಎರಡನೇದಾಗಿ ಬಂದು ಅದಕ್ಕೆ ಸಿಂಪಲ್ ಆಗಿರೋ ಪರಿಹಾರಗಳು. ಅದು ಎಲ್ಲದನ್ನು ಬದಲಾವಣೆ ಮಾಡೋಕ್ಕೋಸ್ಕರ ಅಲ್ಲ, ನ್ಯೂಟ್ರಲ್ ಮಾಡೋಕ್ಕೋಸ್ಕರ, ಆ ಪರಿಣಾಮನ ಕಡಿಮೆ ಮಾಡೋಕ್ಕೋಸ್ಕರ. ಹಾಗೇನೆ ಅದ್ರಲ್ಲಿ ಇಲ್ದಿರೋಂಥ ದೋಷಗಳು, ಇಲ್ದಿರೋಂಥ ಪೂಜೆಗಳನ್ನ ಸಜೆಸ್ಟ್ ಮಾಡಬಾರ್ದು. ವ್ಯಕ್ತಿ ತನ್ನ ಹಣೆ ಬರವನ್ನ ಒಪ್ಕೊಳ್ಳೋ ತರ, ತನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ಕೊಳ್ತಾರ. ಹೇಯಂ ದುಃಖಂ ಅನಾಗತಂ ಅಂತ ಹೇಳಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ದುಃಖವನ್ನು ಹುಟ್ಟೋಕ್ ಮುಂಚೆ ದುಃಖವನ್ನ ಕಡಿಮೆ ಮಾಡ್ಕೊಳ್ಳಿ. ಇದಕ್ಕೊಂದು ಅವಕಾಶ. ಅದು ವ್ಯಕ್ತಿತ್ವದಿಂದ, ಆಲೋಚನೆಗಳಿಂದ, ಕೆಲವು ಸಂದರ್ಭದಲ್ಲಿ ನಾವು ನ್ಯೂಟ್ರಲ್ ಆಗಿರೋದ್ರಿಂದ ಕೂಡ ಮಾಡ್ಬೋದು. ಈಗ ಒಬ್ಬ ಜ್ಯೋತಿಷ ಕರ್ತವ್ಯ ಹೊರತು ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡಿಸಿ, ಕಾಸ್ಟ್ಲಿ ಪೂಜೆಗಳನ್ನ ಮಾಡಿಸಿ ದುಡ್ಡು ಸಂಪಾದನೆ ಮಾಡೋದು, ಜನಗಳನ್ನ ಮಿಸ್ಗೈಡ್ ಮಾಡೋದು, ಇಲ್ಲಿರೋ ದೋಷಗಳನ್ನ ಹೇಳುವಂತದ್ದಲ್ಲ. ಸೊ ಈ ತರ ಎಲ್ಲ ಇರುತ್ತೆ. ಹಾಗಾಗಿ ನಾನು ಇಂಟ್ರಡಕ್ಷನ್ ಅಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಜನ ನ್ಯೂಮರಾಲಜಿನ ಜ್ಯೋತಿಷ ಅನ್ಕೊಂಡಿದ್ದಾರೆ, ಟ್ಯಾರೋಟ್ ಕಾರ್ಡ್ ಜ್ಯೋತಿಷ ಅನ್ಕೊಂಡಿದ್ದಾರೆ. ಆಮೇಲೆ ಯಾವ್ಯಾವ್ದೋ ಶಾಸ್ತ್ರಗಳನ್ನ ಹೇಳ್ತಾರೆ. ಅದೆಲ್ಲ ಜ್ಯೋತಿಷ ಅಲ್ಲ. ಹಸ್ತ ಸಾಮುದ್ರಕ್ಕೆ ಮತ್ತೆ ವೇದಿಕ ಅಸ್ಟ್ರಾಲಜಿ ನಾವು ಜಾತಕದ ಮೂಲಕವಾಗಿ ನೋಡ್ತೀವಿ. ಅದನ್ನ ಮಾತ್ರ ನಾನು ಸೈಂಟಿಫಿಕ್ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಜಾತಕ ಹೇಗೆ ಒಬ್ಬರ ತರ ಇನ್ನೊಬ್ರದ್ದು ಇರಲ್ಲ, ಹಾಗೆ ಹಸ್ತರೇಖೆಗಳು ಒಬ್ರಿಗೆ ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಇದು ನನ್ನ ವಿಷಯ. ಹಾಗೇನೆ ನೀವು ಭೈರವಿ ಆಸ್ಟ್ರೋದಲ್ಲಿ ಸರ್ವಿಸ್ ತಗೊಂಡಾಗ ಜಾತಕಕ್ಕೆ ವಿಶ್ಲೇಷಣೆಗೆ ಟೈಮ್ ತಗೊಂಡು ನಾವು ಹೇಳ್ತೀವಿ ಹೊರತು ಅನಾವಶ್ಯಕವಾಗಿ ಟೈಮ್ನ ನಾವು ವೇಸ್ಟ್ ಮಾಡಲ್ಲ. ಹಾಗೇನೆ ಹಿಂದೆ ನಡೆದಿರೋ ಘಟನೆಗಳನ್ನ ಒಬ್ಬ ಜ್ಯೋತಿಷಿ ನೋಡಿ ಲಗ್ನವನ್ನ ತಿದ್ದದಲ್ಲೇ ಕೊಟ್ಟಿರೋ ಬರ್ತ ಟೈಮಲ್ಲಿ ಯಾವತ್ತೂ ಜ್ಯೋತಿಷ ಹೇಳಬಾರ್ದು. ಹಾಗೇನೆ ಬರೀ ರಾಶಿ ಮೇಲೆ ಭವಿಷ್ಯ ಹೇಳಬಾರ್ದು. ನೀವು ಹೆಸರು ಮೇಲೆ ಜ್ಯೋತಿಷ ಹೇಳಬಾರ್ದು. ಇದು ಹಲವಾರು ತರ ವಿಚಾರಗಳಿದೆ. ಸುಮ್ನೆ ಕೆಲವು ಲಗ್ನ ಚಾರ್ಟ್ ನೋಡ್ಕೊಂಡು, ಸರ್ ನನ್ನ ಶುಕ್ರ ಇಲ್ಲದೆ, ಇಲ್ಲಿ ಚಂದ್ರ ಇಲ್ಲಿದೆ, ನನ್ನ ಭವಿಷ್ಯ ಹಿಂಗಾಗತ್ತ ಅಂತಾರೆ. ಅಷ್ಟು ಈಸಿ ಅಲ್ಲ ಜ್ಯೋತಿಷ ಅನ್ನುವಂಥದ್ದು. ಇಂಟ್ಯೂಷನಲ್ ಆಗಿ ಬರುವಂಥದ್ದು. ಅದಕ್ಕೆ ಪ್ರಾಕ್ಟೀಸ್ ಬೇಕು. ಅದಕ್ಕೆ ಅವ್ರ ಜಾತಕದಲ್ಲಿ ಕಾಂಬಿನೇಷನ್ಸ್ ಇರಬೇಕು. ಅವ್ರು ಹೇಳಿದ್ದು ನಿಜ ಆಗ್ಬೇಕು ಅಂದ್ರೆ. ಸೊ ಇಷ್ಟೆಲ್ಲ ವಿಚಾರಗಳಿದೆ. 2026 ಫೆಬ್ರವರಿ 8ನೇ ತಾರೀಕು ನಂತರ ವಾರ ಭವಿಷ್ಯದ ಫಲಗಳಲ್ಲಿ ನಾವು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಿದ್ದು ಹೇಳೋದಾದ್ರೆ, ಬಹಳ ಮುಖ್ಯವಾಗಿ ಇಲ್ಲಿಂದ 3ನೇ ಮನೆಯಿರುವಂತಹ ಗ್ರಹಗಳು ನೋಡಿದ್ರೆ ಅನವಶ್ಯಕ ಸಂಚಾರ, ಕಿರಿಕಿರಿ, ಕೆಲವು ಸಂಚಾರಗಳಿಂದ ನಿಮಗೆ ಲಾಭ ಆಗಲ್ಲ ಅಂತ ಜರ್ನಿಗಳೆಲ್ಲ ನೀವು ಮಾಡ್ಬೇಕಾಗತ್ತೆ. ಓಕೆನಾ? ದಶಮಾಧಿಪತಿ 3ನೇ ಮನೆಯಿದ್ದಾಗಲೂ ಕೂಡ ವೃತ್ತಿಗೋಸ್ಕರ, ಜಾಬಿಗೋಸ್ಕರ ನೀವು ಓಡಾಟ, ತಿರುಗಾಟ, ದೂರ ಸ್ಥಳಗಳಿಗೆ ಹೋಗೋದು, ಇಂಟರ್ವ್ಯೂಸ್ ಕೊಡೋದು, ಬರೋದು, ಈ ಸಾಧ್ಯತೆ. ಕರಿಯರ್ ಅಲ್ಲಿ ಒಂದು ಬಿಸ್ನೆಸ್ ಮಾಡ್ತಿದ್ರೆ ಅದಕ್ಕೋಸ್ಕರ ತುಂಬಾ ಓಡಾಟ ಮಾಡೋ ಸಾಧ್ಯತೆ ಇವರಿಗೆ ಈ ತಿಂಗಳೆಲ್ಲ ಇದೆ. ಯಾರಿಗೆ? ವೃಶ್ಚಿಕ ರಾಶಿ. ಯಾಕೆಂದ್ರೆ ಸೂರ್ಯ ಮತ್ತು ಕುಜಗ್ರಹ ಸದ್ಯದಲ್ಲಿ ಬದಲಾವಣೆ ಆಗಲ್ಲ, ಇನ್ನು ಟೈಮ್ ಇದೆ. ಅಲ್ಲಿ ತನಕ ಕೂಡ ಈ ಓಡಾಟಗಳಿರುತ್ತೆ. ಒಂದು ಕ್ಷಣಕ್ಕೆ ಅದು ನಿಲ್ಲತ್ತೆ ಒಂದು ಟೈಮ್ ಬಂದಾಗ. ಚತುರ್ಥ ಭಾವ ಬಹಳ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನಗೆ ವೃಶ್ಚಿಕ ರಾಶಿಯವರು. ಇದರಿಂದ ಏನ್ ಹೇಳ್ಬೋದು ನಾನು ಅಂದ್ರೆ, ಪ್ರಾಪರ್ಟಿ ಖರೀದಿ, ಮನೆ ಖರೀದಿ, ಭೂಮಿ ಖರೀದಿ ಮಾಡೋಕೆ ಮನಸ್ಸು ಮಾಡಿರೋರು ಎಲ್ಲರೂ ಕೂಡ ಎಫರ್ಟ್ ಹಾಕೋದು ಒಳ್ಳೇದು. ಸಾಧ್ಯತೆಗಳು ಜಾಸ್ತಿ ಇದೆ, ಅವಕಾಶಗಳು ಜಾಸ್ತಿ ಬರುತ್ತೆ. ನಮಗೆ ಅವಕಾಶಗಳಿದ್ದಾಗ ಅದನ್ನ ಬಳಸ್ಕೋಬೇಕಲ್ವಾ? ಬೆಳಕಿದ್ದಾಗಲೇ ಮನೆ ಗುಡ್ಸ್ಕೋಬೇಕು ಅಂತ. ಸೊ ಇವೆಲ್ಲ ಯಾಕೆ ಅಂತಂದ್ರೆ, ಅವಕಾಶ ಬಂದಾಗ ಸರಿಯಾದ ಟೈಮಲ್ಲಿ ನಾವು ಡಿಸಿಷನ್ ತಗೊಳ್ಬೇಕು. ಚತುರ್ಥ ಭಾವ ನನ್ನ ಪ್ರಕಾರ ಬಹಳ ಉತ್ತಮವಾಗಿರೋದ್ರಿಂದ ಪ್ರಾಪರ್ಟಿ ಖರೀದಿ, ವೆಹಿಕಲ್ ಖರೀದಿ ಎಲ್ಲ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಜೊತೆಯಲ್ಲಿ ಪಿತ್ರಾರ್ಜಿತವಾಗಿ ಬರ್ಬೇಕಾಗಿರುವಂತಹ ಪ್ರಾಪರ್ಟಿ ನಿಮಗೆ ಸಿಗೋ ಸಾಧ್ಯತೆ ಇರುತ್ತೆ. ಪಿತ್ರಾರ್ಜಿತವಾಗಿ ಒಂದು ಪ್ರಾಪರ್ಟಿ ಬರ್ಬೇಕಿರುತ್ತೆ, ಅಲ್ಲಿ ಏನೋ ಡಿಸ್ಪ್ಯೂಟ್ಸ್ ಆಗಿರುತ್ತೆ, ಅಲ್ಲೇನೋ ಕಿರಿಕಿರಿಗಳಾಗಿರುತ್ತೆ, ಇದು ಬರೋ ಸಾಧ್ಯತೆ ಇರುತ್ತೆ. ಬರೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಕಾನೂನಾತ್ಮಕವಾಗಿ ಮಾಡ್ತಿರೋ ಅಥವಾ ಮಾತಾಡಿ ಬಗೆಹರಿಸ್ಕೊಂಡು ಸುಮ್ಮನೆ ಇದ್ರೆ ಯಾವ ಸಮಸ್ಯೆಗಳು ಬಗೆಹರಿಯಲ್ಲ. ಜ್ಯೋತಿಷದಲ್ಲಿ ಇಂಡಿಕೇಶನ್ಸ್ ಇರುತ್ತೆ, ಅದಕ್ಕೆ ಪ್ರಯತ್ನ ನಾವು ಮಾಡ್ಬೇಕಾಗತ್ತೆ. ಈಗ ಪಿತ್ರಾರ್ಜಿತವಾಗಿ ಬರೋ ಸೊತ್ತು ಅಥವಾ ಇನ್ನು ನಿಮ್ಗೆ ಯಾವ್ದೋ ಪ್ರಾಪರ್ಟಿಲು ಎಲ್ಲೋ ಬರ್ಬೇಕಾಗಿರುತ್ತೆ, ನೀವು ಪ್ರಯತ್ನ ಮಾಡಿದಷ್ಟು, ಹೋರಾಟ ಮಾಡಿದಷ್ಟು ಫಲ ಜಾಸ್ತಿ ಆಗುತ್ತೆ. ನೀವು ಅದನ್ನ ಹಾಗೆ ಬಿಟ್ಬಿಟ್ರೆ, ಅದು ಬಂದ್ರೆ ಬರ್ಲಿ, ಹೋದ್ರೆ ಹೋಗ್ಲಿ ಅಂತ ಪ್ರಮಾಣ ಕಡಿಮೆ ಆಗುತ್ತೆ. ಅದನ್ನ ನೀವು ಒಪ್ಕೋಬೇಕಾಗತ್ತೆ. ಜ್ಯೋತಿಷ ನಿಜ ಆಗುತ್ತೆ, ಬಟ್ ನಿಮ್ಗೆ ಸ್ಯಾಟಿಸ್ಫೈ ಆಗಲ್ಲ. ಪಂಚಮ ಸ್ಥಾನದಲ್ಲಿ ಗ್ರಹಗಳನ್ನ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ. ಏಕಾಗ್ರತೆ,
ಒಂದು ಪ್ರೋಗ್ರೆಸ್ ಇವೆಲ್ಲ ವೃಶ್ಚಿಕ ರಾಶಿಯವ್ರು ನೋಡ್ತಾರೆ. ಬಟ್ ಚಂದ್ರ ಅಲ್ಲಿ ಯಾವಾಗಲೂ ನೀಚನಾಗೋದ್ರಿಂದ ಇಲ್ಲೊಂದು ಕನ್ಫ್ಯೂಷನ್ ಇದೆ ಸರ್. ಒಂದು ವೃಶ್ಚಿಕ ರಾಶಿ ಚಂದ್ರ ನೀಚ ಅಲ್ಲ ಸರ್ ಅಂದ್ರೆ ಅದಕ್ಕೆ ಭಯ ಪಡೋ ಅಗತ್ಯ ಏನಿರಲ್ಲ. ನೀಚ ಗ್ರಹ ತುಂಬಾ ಒಂದು ಡಿಗ್ರಿ ವೈಸ್ ಕರೆಕ್ಟ್ ಆಗಿದ್ರೆ ಮಾತ್ರ ನೀಚ ಆಗತ್ತೆ, ಎಲ್ಲ ಟೈಮಲ್ಲಿ ಆಗಲ್ಲ. ಚಂದ್ರಗ್ರಹ ಬೇರೆ ಬೇರೆ ಪಾಪಗ್ರಹಗಳನ್ನ ನೋಡಿದೆ ಅಂತ ಒಂದ್ಸಲ ನೋಡಿ, ಅಲ್ಲಿ ನಿಮಗೆ ಬಂದಾಗಲೂ ಕೂಡ ಸಾಧ್ಯತೆ ಇರುತ್ತೆ. ಭಯ ಪಡುವಂತ ಅಗತ್ಯ ಇರಲ್ಲ. ನಮಸ್ಕಾರ. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಜಾತಕವನ್ನ ನೋಡಕ್ಕೆ ಮಲ್ಟಿಪಲ್ ಟೆಕ್ನಿಕ್ಸ್ ಇದೆ. ಅದರಲ್ಲಿ ಬಂದು ಲಗ್ನ ಚಾರ್ಟ್ ನ ನೋಡ್ತೀವಿ. ಕರಿಯರ್ ಬಗ್ಗೆ ನೋಡ್ಬೇಕು ಅಂದ್ರೆ ದಶಾಂಶ ಚಾರ್ಟ್ ನ ನೋಡ್ಬೇಕು. ಸೊ ಲಗ್ನ ಚಾರ್ಟ್ ಅಲ್ಲಿ ಇರುವಂತದ್ದು ದಶಾಂಶ ಚಾರ್ಟ್ ನ ಮ್ಯಾಚ್ ಮಾಡಿ ನೋಡ್ಬೇಕು. ಈಗಿನ ದಶೆನ ನೋಡ್ಬೇಕು, ನಿಮಗೆ ಅಪ್ಲಿಕೇಬಲ್ ಆಗುವಂತ ದಶೆ ಯಾವುದು ಅಂತ ನೋಡ್ಬೇಕು. ಆಮೇಲೆ ಜಮಿನಿಯಿಂದ ಯೋಗಿನಿ ದಶೆಗಳು ಇವೆಲ್ಲ ಅಪ್ಲೈ ಮಾಡಿ ನಾವು ಜಾತಕವನ್ನ ಹೇಳ್ಬೇಕಾಗತ್ತೆ. ನಿಮ್ದು ಬರೀ ರಾಶಿ ಮೇಲೆ ಹೆಸರ ಮೇಲೆ ಜಾತಕ ಹೇಳೋಕ್ ಆಗಲ್ಲ. ಒಂದೊಂದ್ಸಲ ಪ್ರಶ್ನೆ ಕೊಂಡ್ಲಿ ಹಸ್ತ ಸಾಮುದ್ರಿಕೆಯನ್ನು ನಾವು ಮ್ಯಾಚ್ ಮಾಡ್ಬೇಕಾಗತ್ತೆ. ಈ ರೀತಿ ಮಾಡಿ ಒಂದು ಒಳ್ಳೆ ಪ್ರಿಡಿಕ್ಷನ್ ಅವ್ರಿಗೆ ಕೊಡಬೇಕು ಜನಗಳಿಗೆ. ಅದಕ್ಕೆ ಸಮಯ ಹಿಡಿಯುತ್ತೆ, ಅದಕ್ಕೆ ಬೇಕಾದ್ರೆ ಫೀಸ್ ನ ಪೇ ಮಾಡ್ಬೇಕಾಗತ್ತೆ, ಯಾಕೆಂದ್ರೆ ಅದೊಂದು ಕೆಲಸ. ಸೊ ಇದಕ್ಕೆ ಅವರು ಗೌರವ ಕೊಡಬೇಕು, ಪ್ಲಸ್ ಅದಕ್ಕೆ ಆ ಹಣಕ್ಕೆ ತಕ್ಕಂತೆ ನಾವು ಕೂಡ ನಮ್ಮ ಕರ್ತವ್ಯನ ಮಾಡ್ಬೇಕಾಗತ್ತೆ. ಸೊ ಈ ಬಗೆಯಲ್ಲಿ ಸೈಂಟಿಫಿಕ್ ನೋಡ್ಬೇಕಂದ್ರೆ ಜಾತಕನ ಸಮಯ ಹಿಡಿಯುತ್ತೆ. ಆ ರೀತಿ ನೀವು ಭೈರವಿ ಆಸ್ಟ್ರೋದಲ್ಲಿ ಬುಕ್ ಮಾಡಿದ್ರೆ ನಾವು ಜಾತಕವನ್ನು ನೋಡ್ತೀವಿ. ಲಿಮಿಟೆಡ್ ಜಾತಕಗಳನ್ನ ಮಾತ್ರ ನೋಡುವಂತದ್ದು. ನೀವು ಬುಕ್ ಮಾಡಬಹುದು, ನೀವು ಕನ್ಸಲ್ಟೇಷನ್ ತಗೊಳ್ಬಹುದು. ನಮಸ್ಕಾರ.